ನಮಸ್ತೆ ಗುರುಜಿ, ನಾ ರೇಖಾ ನಮಸ್ಕಾರ. ಅಂತ ಬೆಂಗಳೂರಿಂದ. ಹೇಳಿಮ್ಮ. ಆಮ್, ಒಂದು ವೆರಿ ಚೈಲ್ಡಿಶ್ ಕ್ವೆಶನ್ ಅನ್ನಿಸ್ಬೋದು, ಬಟ್ ಐ ಸ್ಟಿಲ್ ಆಸ್ಕ್. ಪ್ಲೀಸ್. ಈಗ ದೇವಿದು ಒಂದು ರೂಪನ ನೀವು ವರ್ಣನೆ ಮಾಡ್ತಾ ಇದ್ದೀರಾ. ಆ, ಹೌದು. ಗುರುಗಳು ಬರ್ದಿದ್ದಾರೆ. ಕೆಲವ್ರು ಹೇಳೋ ಪ್ರಕಾರ ದೇವಿ ಅವ್ರ ದರ್ಶನ ಕೊಟ್ಟಿರೋದನ್ನ ಅವ್ರು ವಿಜುವಲೈಸ್ ಮಾಡಿ ಬರ್ದಿರ್ತಾರೆ ಅಂತ ಹೇಳಿದ್ದಾರೆ. ಹೌದು. ಅಥವಾ ಇದು ಪ್ಯೂರ್ಲಿ ದೇವಿನೇ ರಚನೆ ಮಾಡೋಂಥದ್ದು, ಅದು ಹೇಗೆ? ಇದು ಹೌ ಇಸ್ ದಿಸ್ ಇಮ್ಯಾಜಿನೇಷನ್? ಎಸ್. ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ಹೇಳಿದಂತಹ ರಚನೆಗಳು ಇವೆ. ಯಾರಿಗೆ ಯಾವ ರೀತಿಯಲ್ಲಿ ಒಂದು ದರ್ಶನ ಆಗಿದೆಯೋ, ಯಾರಿಗೆ ಯಾವ ರೀತಿಯಲ್ಲಿ ಒಂದು ಕರುಣೆ ಅಥವಾ ಕೃಪೆಯಾಗಿ ಅವರ ಒಂದು ಆಕೃತಿ ಬಂದಿದೆಯೋ ಆ ರೀತಿ ಅವರು ರಚನೆ ಮಾಡಿರುವಂಥದ್ದು, ಅದರ ಒಂದು ಸ್ಕ್ರಿಪ್ಚರ್ಸ್ ಅಂದರೆ ಸ್ಕಲ್ಪ್ಚರ್ಸ್ ಇರಬಹುದು, ಪೇಂಟಿಂಗ್ಸ್ ಇರಬಹುದು, ಈ ರೀತಿಯಲ್ಲಿ ಆ ರೀತಿಯ ಹಲವಾರು ವಿಷಯಗಳಿವೆ. ಡೌಟ್ಲೆಸ್. ಆದರೆ ಈಗ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು ಅವರು ಇಮ್ಯಾಜಿನ್ಡ್ ಅಲ್ಲ. ಯಾಕೆಂದರೆ ಶಾರದೆ ಪ್ರತಿಷ್ಠಾಪನೆ ಆಗಾಗಿದೆ. ಹಲವಾರು ನೂರಾರು ಸಾವಿರಾರು ವರ್ಷಗಳಿಂದ, 1200 1300 ವರ್ಷದಿಂದ ಅಲ್ಲಿ ನಡ್ಕೊಂಡು ಬಂದಿದೆ. ಹಾಗಾಗಿ ಶಾರದೆ ಪ್ರತಿಷ್ಠಾಪಿತಳಾಗಿರುವಂತಹ ಶಾರದೆಯನ್ನೇ ಇವರು ವರ್ಣಿಸಿರೋದು. ಹಾಗಾಗಿ ದಿಸ್ ಇಸ್ ನಾಟ್ ಅನ್ ಇಮ್ಯಾಜಿನ್ಡ್ ಒನ್. ದಿಸ್ ಇಸ್ ಇನ್ ಫ್ರಂಟ್ ಆಫ್ ಹಿಮ್. ಅವರ ಕಣ್ಣ ಮುಂದೆ ಇರುವಂತಹ ವಿಗ್ರಹದಲ್ಲಿ ಚೈತನ್ಯವನ್ನು ನೋಡಿ ಆ ಚೈತನ್ಯದ ದೇವಿಯನ್ನ ವರ್ಣಿಸ್ತಾ ಇರೋದು. ನೀವು ಹೇಳಿರುವಂಥದ್ದು ಇದೆ ಬೇರೆ ಬೇರೆ ಸ್ತೋತ್ರ ಸಾಹಿತ್ಯಗಳಲ್ಲಿ. ಬಟ್ ಈ ಒಂದು ಸ್ತೋತ್ರದಲ್ಲಿ ಶಾರದೆ, ಶೃಂಗೇರಿ ಶಾರದೆ ಯಾವ ಒಂದು ಆಕೃತಿಯಲ್ಲಿದ್ದಳೋ ಆ ರೀತಿ ವರ್ಣಿಸಿದ್ದಾರೆ ಅಂತ ಭಾವಿಸ್ಬೋದು. ಧನ್ಯವಾದ. ಇನ್ಯಾವ್ಯಾರು ಪ್ರಶ್ನೆ ಇದೆಯಾ? ಯಾರ್ಯಾರು ಪ್ರಶ್ನೆ ಇದ್ರೆ ಯೂಟ್ಯೂಬ್ನಲ್ಲಿ ಕೇಳಬಹುದು. ಒಬ್ಬರು ಯೂಟ್ಯೂಬ್ನಲ್ಲಿ ನೀರಜ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ಲೀಸ್ ಎಕ್ಸ್ಪ್ಲೈನ್ ಲಿಟಲ್ ಮೋರ್ ಅಬೌಟ್ ಯಕ್ಷ. ವಾಟ್ ದೇವಿ ಎಕ್ಸ್ಪ್ಲೈನ್ ಅಬೌಟ್ ಯಕ್ಷ ಅಂತ. ಇದು ಕೇನೋಪನಿಷತ್ನಲ್ಲಿ ಬರುತ್ತೆ. ಕೇನೋಪನಿಷತ್ನಲ್ಲಿ ಏನು ಅಂತಂದ್ರೆ, ಆ, ವಿಜಯ ದೇವತೆಗಳೆಲ್ಲರೂ ಕೂಡ ಅಸುರರ ಮೇಲೆ ವಿಜಯವನ್ನು ಸಾಧಿಸಿರ್ತಾರೆ. ನಾನು ತುಂಬ ಚಿಕ್ಕದಾಗಿ ಹೇಳ್ತೀನಿ. ಇದರ ಬಗ್ಗೆ ಬೇಕು ಅಂದರೆ ನಮ್ಮ ಲರ್ನ್ ವೇದಾಂತ ಯೂಟ್ಯೂಬ್ ಚಾನಲ್ನಲ್ಲೇ ಉಪನಿಷತ್ ಕಥೆಗಳು ಅಂತಿದೆ. ಅದರಲ್ಲಿ 3ನೇ ಕಥೆ ಅರ್ಧ ಗಂಟೆ ವಿಸ್ತಾರವಾಗಿ ಹೇಳಿದ್ದೀನಿ. ಇಲ್ಲೊಂದು 2-3 ನಿಮಿಷದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ದೇವತೆಗಳು ಅಸುರರ ವಿರುದ್ಧ ವಿಜಯವನ್ನು ಸಾಧಿಸಿರ್ತಾರೆ. ವಿಜಯವನ್ನು ಸಾಧಿಸಿದ್ಮೇಲೆ ಎಲ್ಲರೂ ಹೆಂಗ್ ವಿಜಯ ಸಾಧಿಸಿದಾಗ ಎಲ್ಲರೂ ತಮ್ಮ ತಮ್ಮ ಒಂದು ಬೆನ್ನಿಗೆ ತಾವೇ ತಟ್ಕೋತಾ ಇರ್ತಾರೆ. ನನ್ನಿಂದ ನನ್ನಿಂದ, ಅಗ್ನಿಯಿಂದ ಅಂತ ಅಗ್ನಿ ಹೇಳ್ಕೊತಾನೆ, ವಾಯುವಿಂದ ವಾಯು, ವರುಣ ವರುಣ ಅಂತಾನೆ, ಇಂದ್ರ ನಾನಿಂದ. ಎಲ್ಲರೂ ಕೂಡ ಆ ಒಂದು ಗರ್ವ, ಅಹಂಕಾರ ಬರೋದಕ್ಕೆ ಶುರುವಾಗತ್ತೆ. ಎಲ್ಲರೂ ಕೂಡ ಆ ಪರಮಾತ್ಮ ತತ್ವವನ್ನು ಮರೆತು ತಮ್ಮಿಂದನೇ ಆಯಿತು ಅನ್ನುವಂತಹ ಗರ್ವ ಬಂದಾಗ ಏನಾಗುತ್ತೆ ಅಂದರೆ ಪರಮಾತ್ಮನ ಅನ್ಸುತ್ತೆ, ಇಷ್ಟೆಲ್ಲ ಸತ್ವಗುಣ ಇರುವಂತಹ ದೇವತೆಗಳಲ್ಲೂ ಕೂಡ ಈ ಭಾವ ಬಂತಲ್ಲ, ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಪರಮಾತ್ಮ ಯಕ್ಷ ರೂಪದಲ್ಲಿ ದೂರದಲ್ಲಿ ಕಾಣಿಸ್ತಾನೆ. ಎಲ್ಲರೂ ನೋಡ್ತಾರೆ, ಹೊಸ ಆಕೃತಿ, ಹೊಸ ರೂಪ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ತಿಳ್ಕೋಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಅಗ್ನಿಯನ್ನ ಕಳಿಸ್ತಾರೆ. ಅಗ್ನಿ ಹೋಗಿ ಕೇಳ್ಕೊಂಬ, ಯಾರು ಅಂತ ವಿಚಾರಿಸ್ಕೊಂಬ, ಇಂಟರ್ವ್ಯೂ ಮಾಡ್ಕೊಂಬ ಅಂತ. ಅಗ್ನಿ ಹೋಗ್ತಾನೆ. ಹೋಗಿ ಪ್ರಶ್ನೆಯನ್ನು ಕೇಳಕ್ ಮುಂಚೆ ಯಕ್ಷನೇ ಒಂದು ದರ್ಬೆ, ಒಂದು ಗರಿಕೆ ಹುಲ್ಲನ್ನ ಇಟ್ಟು, ನೀನ್ ಇದನ್ನ ಸುಡಬಲ್ಲೆಯಾ ಅಂತ ಕೇಳ್ತಾನೆ. ಹೇ, ನಾನು ಜಗತ್ತನ್ನೇ ಸುಡಬಲ್ಲೆ, ಸುಟ್ಟು ತೋರಿಸು ಅಂತಾನೆ. ಎಷ್ಟು ಪ್ರಯತ್ನ ಪಟ್ಟು ಸುಡೋದಕ್ಕಾಗಲ್ಲ. ಮೂರೆ ಹಾಕೊಂಡು ಹೊರಡ್ತಾನೆ. ವಾಯು ಬರ್ತಾನೆ. ಅದೇ ಪ್ರಶ್ನೆಯನ್ನ ಯಕ್ಷ ಕೇಳ್ತಾನೆ, ಇದನ್ನ ನೀನು ಹಾರಿಸ್ಲಿಕ್ಕೆ ಸಾಧ್ಯನಾ ಅಂತ. ಹಾರಿಸ್ಲಿಕ್ಕಾಗಲಿಲ್ಲ. ಆಮೇಲೆ ಇಂದ್ರನೇ ಸ್ವಯಂ ಬರ್ತಾನೆ. ಬರುವಷ್ಟೊತ್ತಿಗೆ ಯಕ್ಷ ಕಣ್ಮರೆಯಾಗಿ ಹೊರಡ್ತಾನೆ, ಮಾಯವಾಗ್ತಾನೆ, ಅಂತರ್ಧಾನವಾಗಿ. ಆಗ ಯಾರಿದು, ಏನಿದು, ನನಗೆ ತಿಳಿಬೇಕು ಅನ್ನುವಂತಹ ಆ ಉತ್ಸುಕತೆ, ಯರ್ನಿಂಗ್, ವ್ಯಾಕುಲತೆ ಬರುತ್ತೆ. ಹಾಗಾಗಿ ಅವರೆಲ್ಲರೂ ವಾಪಸ್ ಹೋದ್ರೆ ಇಂದ್ರ ಮಾತ್ರ ವಾಪಸ್ ಹೋಗಲ್ಲ. ಅಲ್ಲೇ ಕೂತು ನಾನು ತಿಳಿಯೋವರೆಗೂ ನಾನು ಎದ್ದು ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ಕೂರ್ತಾನೆ. ಆಗ ಉಮಾ, ಹೈಮವತಿ, ಭಗವತಿ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾದ ತಕ್ಷಣ ಇಂದ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಆ, ತಾಯಿ, ಈಗೊಂದು ಇಲ್ಲಿ ಯಕ್ಷ ರೂಪದಲ್ಲಿ ಕಾಣಿಸ್ತು, ಯಾರು ಅಂತ ಗೊತ್ತಾಗಲಿಲ್ಲ ಅಂದ್ರೆ, ಆಗ ದೇವಿ ಹೇಳ್ತಾಳೆ, ಸಾ ಬ್ರಹ್ಮೇತಿ ಹೋವಾಚ. ಅದೇ ಪರಬ್ರಹ್ಮ ವಸ್ತು, ಅದೇ ಪರಬ್ರಹ್ಮ ವಸ್ತು ಅಂತ ಹೇಳಿ ಪರಬ್ರಹ್ಮ ವಿಚಾರವನ್ನ ತಿಳಿಸಿ, ಆ ಒಂದು ಪರಬ್ರಹ್ಮದ ಚೈತನ್ಯದ ಶಕ್ತಿಯಿಂದಲೇ ನಮ್ಗೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಬರುವಂಥದ್ದು ಕೇನೋಪನಿಷತ್ನಲ್ಲಿ ಬರುವಂಥ ಕಥೆ. ಸೊ ಇದರ ಬಗ್ಗೆ ಹೆಚ್ಚಬೇಕು ಅಂದ್ರೆ ನಮ್ಮ ವಿಡಿಯೋನ ಗಮನಿಸಿ. ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಇದು ಮ, ಶರೀರತ್ರಯದ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಹಾ. ಕಾರಣ ಶರೀರ. ಎಸ್. ನಾವು ನೋಡಿದಾಗ ಇದು ಅಹಂಕಾರ ಅಥವಾ ಜೀವತ್ವ ಭಾವ, ಇದು ಪರಮಾತ್ಮ ಭಾವ ಅಥವಾ ಪರಮಾತ್ಮ ಸತ್ಯ. ಈ ಮೂರು ಅಂದಾಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂದ್ರೆ ಏನು ಅಂದ್ರೆ ನಮಗೆ ಕಾಣುವಂತಹ ಸ್ಥೂಲ, ಗ್ರಾಸ್, ಫಿಸಿಕಲ್ ಬಾಡಿ. ಯಾವ್ಯಾವುದು ಕಣ್ಣಿಗೆ, ನನ್ನ ಕಣ್ಣಿಗೆ ಮಾತ್ರ ಅಲ್ಲ ಎಲ್ಲರ ಕಣ್ಣಿಗೆ ಕಾಣುತ್ತೋ ಅದು ಸ್ಥೂಲ ಶರೀರ. ಅಂದ್ರೆ ಅರ್ಥ, ನಿಮ್ಮ ಬ್ರೈನ್, ನಿಮ್ಮ ಕಿಡ್ನಿ, ನಿಮ್ಮ ಹಾರ್ಟ್ ಸ್ಥೂಲ ಶರೀರವೇ. ಯಾಕಂದ್ರೆ ತೆಗೆದು ನೋಡಬಹುದು. ಯಾವುದೇ ಒಂದು ಆ, ವಿಷಯದಿಂದ ಪ್ರತ್ಯಕ್ಷವಾಗಿ ನೋಡಬಹುದಾಗಿರೋದ್ರೆ ಸ್ಥೂಲ ಶರೀರ ಅಂತಾರೆ. ನಮ್ಮ ದೇಹ ಸ್ಥೂಲ ಶರೀರ.
ಸೆಕೆಂಡ್, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂದಾಗ 17-19 ಭಾಗಗಳಿದೆ, ಅದೆಲ್ಲ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಿಂಪಲ್ ಆಗಿದೆ. ಮನಸ್ಸು. ಮನಸ್ಸನ್ನ ಬೇರೆ ನೋಡೋದಕ್ಕಾಗತ್ತಾ? ಖಂಡಿತ ಇಲ್ಲ. ನಿಮಗೆ ಇರುವಂತಹ ಅನುಭವ ಇದೆ, ನಿಮಗೆ ಇದೇನಂತದ್ದು ಗೊತ್ತಾಗ್ತಾ ಇದೆ, ಅದನ್ನ ಸೂಕ್ಷ್ಮ ಶರೀರ ಅಂತಾರೆ. ಅಂದ್ರೆ ಮನಸ್ಸಿನಲ್ಲಿ ಆಗುವಂತಹ ಭಾವನೆಗಳು ಎಲ್ಲವೂ ಕೂಡ ನಿಮಗೆ ವೇದ್ಯವಾಗಿದೆ, ಅದು ಸೂಕ್ಷ್ಮ ಶರೀರ, ಅಂತಃಕರಣ ಬೇಸಿಕಲಿ. ಇನ್ನು ಈ ಎರಡಕ್ಕೂ ಕೂಡ ಕಾರಣವಾದಂಥದ್ದು ಕಾರಣ, ಕಾರಣ ಶರೀರ. ನಾನು ಈ ಜನ್ಮ ಯಾಕೆ ಬಂತು ಅಂತ ಅಂದಾಗ ಕರ್ಮದಿಂದ. ಆಯ್ತು, ಕರ್ಮ ಯಾಕೆ ಮಾಡಿದೆ? ಅದಕ್ಕೆ ಮತ್ತೆ ಜನ್ಮ ಇತ್ತು, ಹಾಗಾದ್ರೆ ಅದು ಯಾಕೆ ಬಂತು? ಇದು ಕಾರಣ ಶರೀರದ ಮೂಲ ಅಂತಾಗ ಅಜ್ಞಾನ. ಯಾರಿಗೆ ಎಲ್ಲಿಯವರೆಗೂ ತಮ್ಮ ಸ್ವರೂಪದ ಜ್ಞಾನ ಆಗದಿಲ್ವೋ, ಆತ್ಮಜ್ಞಾನ ಆಗಲ್ವೋ, ಅಲ್ಲಿಯವರೆಗೂ ಅಜ್ಞಾನ ಅನ್ನುವಂತಹ ಒಂದು ಗಂಟು, ಆ ಅಜ್ಞಾನದ ಗಂಟಿಗೆ ಕಾರಣ ಶರೀರ ಅಂತೀವಿ. ಆ ಅಜ್ಞಾನದ ಗಂಟು ಇರೋದ್ರಿಂದನೇ ಕರ್ಮ ಮತ್ತು ಅಜ್ಞಾನದ ಗಂಟು ಸೇರಿ ಮುಂದಿನ ಜನ್ಮ ಅಥವಾ ಯಾವುದೇ ಜನ್ಮ, ಈ ಜನ್ಮ ಬರೋದಕ್ಕೆ ಹಿಂದಿನ ಜನ್ಮದಿಂದಾಗಲಿ ಅದು ಕಂಟಿನ್ಯೂ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆ ಕಾರಣ ಶರೀರ ಮತ್ತು ಸಂಸ್ಕಾರ ಮತ್ತು ಕರ್ಮ, ಅದರ ಆಧಾರಿತವಾಗಿ ನನ್ನ ಮುಂದಿನ ಜನ್ಮ ಯಾವ ಸೂಕ್ಷ್ಮ ಶರೀರವನ್ನು ಪಡಿಬೇಕು, ಆ ಸೂಕ್ಷ್ಮ ಶರೀರಕ್ಕೆ ಸರಿಯಾದಂತಹ ಸ್ಥೂಲ ಶರೀರವನ್ನು ಪಡಿಬೇಕು. ಈ ಮೂರು ಕೂಡ ಎಲ್ಲರಲ್ಲೂ ಇರುವಂಥದ್ದು, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಯಾವಾಗ ಆತ್ಮಜ್ಞಾನ ಆಗತ್ತೋ ಏನಾಗತ್ತೆ? ಸ್ಥೂಲ ಶರೀರ ಇದ್ದೇ ಇರುತ್ತೆ. ಹೇಗೆ ಅಂದ್ರೆ ಸ್ವಾಮಿಗಳೂ ಇದ್ದರು, ಅವರ ಶಿಷ್ಯರು ಇದ್ದರು, ನಾವು ಇದ್ದೀವಿ, ನೀವು ಇದ್ದೀವಿ, ಎಲ್ಲರೂ ಇರ್ತಾರೆ. ಸೂಕ್ಷ್ಮ ಶರೀರವೂ ಇರುತ್ತೆ, ಅವ್ರಿಗೂ ವೇದನೆಗಳಾಗತ್ತೆ, ಸುಖ ದುಃಖಗಳು ಎಲ್ಲವೂ ಕೂಡ ಸಾಮಾನ್ಯವಾಗತ್ತೆ. ಅವರ ಒಂದು ಕಾರಣ ಶರೀರ, ಆ ಗಂಟಿತ್ತಲ್ಲ, ಅದು ಬಿಡ್ಕೊಂಡು ಹೋಗುತ್ತೆ. ಹಾಗಾಗಿ ಅವರು ಈ ಜನ್ಮ ಜ್ಞಾನ ಪಡೆದ ಜನ್ಮವನ್ನ ಮುಗಿಸಿದ ಮೇಲೆ ಆ ದೇಹ ಬೀಳುತ್ತೆ. ಮುಂದಿನ ಜನ್ಮ ಬರೋದಕ್ಕೆ ಕಾರಣವೇ ಇಲ್ಲ. ಕಾರಣ ಶರೀರ ಹೋಗಿರೋದ್ರಿಂದ, ಕಾರಣವೇ ಇಲ್ಲದಾದ್ದರಿಂದ ಸೂಕ್ಷ್ಮ ಸ್ಥೂಲ ಇಲ್ಲ. ಹಾಗಾಗಿ ಮುಕ್ತರಾಗ್ತಾರೆ, ವಿದೇಹ ಮುಕ್ತಿಯನ್ನು ಪಡಿತಾರೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಬಗ್ಗೆ ಇನ್ನೂ ಹೆಚ್ಚು ಬೇಕು ಅಂದರೆ ನಿಮಗೆ 2 ಕೋರ್ಸ್ಗಳಲ್ಲಿ ನಾನು ಮಾಡಿದ್ದೀನಿ. ಒಂದು ವೇದಾಂತ ಪ್ರೈಮರ್ ಅಂತ, ವೇದಾಂತದ ಪರಿಚಯ ಅಂತ, ಇನ್ನೊಂದು ತತ್ವಬೋಧ ಅಂತ. ಅದರಲ್ಲಿ ಇದೆ ನೋಡಿ, ಶರೀರತ್ರಯಗಳ ಬಗ್ಗೆ ವಿಚಾರ ಇದೆ, ಗಮನಿಸಿ. ಧನ್ಯವಾದ. ಧನ್ಯವಾದಗಳು. ನಮಸ್ತೆ ಪ್ರಮೋದ್ ಜಿ. ನಮಸ್ತೆ. ಯೂಟ್ಯೂಬ್ನಲ್ಲಿ 2 ಪ್ರಶ್ನೆಗಳು ಬಂದಿದೆ. ಹಾ, ಸೊ ಮೊದಲನೇದು, ದೇವಿಯ ಕೈಯಲ್ಲಿ ಪ್ಯಾರೆಟ್ ಗಿಳಿ ಇದೆಯಲ್ಲ, ಅದರ ಸಂಕೇತ ಏನು ಅಂತ ಒಬ್ರು ಕೇಳ್ತಾ ಇದ್ದಾರೆ, ಅದನ್ನು ವಿವರಿಸಿ ಅಂತ. ಹಾಗೆ ಇನ್ನೊಬ್ರು ಈ ಜಪವನ್ನು ಹೇಗೆ ಮಾಡೋ ಒಂದು ವಿಧಿಯನ್ನು ತಿಳಿಸ್ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಖಂಡಿತ ಒಂದು ತುಂಬಾ ಒಳ್ಳೆಯ ಪಾಯಿಂಟ್. ಶೃಂಗೇರಿ ಶಾರದೆಗೆ ಸ್ಪೆಷಲ್ ಆಗಿರುವಂತಹ ವಿಷಯ, ಕೈಯಿನಲ್ಲಿ ಅಥವಾ ಕೈಯಿನ ಮೇಲೆ ಒಂದು ಗಿಣಿ, ಪ್ಯಾರೆಟ್ ಇರುವಂಥದ್ದು. ನಾವು ನಿನ್ನೆ ನೋಡಿದ ಹಾಗೆ ಇದು ಮುಖ್ಯ ಅಂತ. ನಾನು ನಿನ್ನೆ ಶುಕ ಅಂತ ಹೇಳುವಾಗ ಆಗಲೇ ಹೇಳಿದ್ದೆ, ಹಾಗಾಗಿ ಇವತ್ತು ಹೇಳಿಲ್ಲ. ಅದು ಕೈಗೆ ಆಕ್ಚುಲಿ ಸ್ವಲ್ಪ ಟಚ್ ಆಗುವ ರೀತಿಯಲ್ಲಿ ಇದೆ. ಏನು ಅಂತಂದಾಗ ಶುಕ ಅಥವಾ ಪ್ಯಾರೆಟ್, ಗಿಣಿ ಅಂತಂದ್ರೆ ನಾನು ನಿನ್ನೆ ಹೇಳಿದಾಗೆ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿರುವಂತಹ ಋಷಿ ಪರಂಪರೆಯನ್ನು ಸೂಚಿಸುತ್ತೆ. ಹೇಗೆ ಕರ್ಣ ಪರಂಪರೆಯ ಮೂಲಕ ಕೇಳಿದ್ದನ್ನ, ಗುರು ಶಿಷ್ಯನಿಗೆ ಹೇಳಿದ್ದನ್ನ ಅವನು ಪರಿಪೂರ್ಣವಾಗಿ ಆಲಿಸಿ ಅದನ್ನ ತನ್ನ ಜೀರ್ಣಗೊಳಿಸ್ಕೊಂಡು ಅದನ್ನ ಮುಂದಿನ ಶಿಷ್ಯನಿಗೆ ಹೇಳ್ತಾನೆ. ಹೇಗೆ ಒಂದು ಗಿಣಿ ಹೇಳುತ್ತೋ ಆ ರೀತಿ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಶುಕ ಅನ್ನುವಂಥದ್ದು ಈ ಒಂದು ಪರಂಪರೆಯನ್ನು ತಿಳಿಸೋದಕ್ಕೆ, ಈ ಜ್ಞಾನ ಪರಂಪರೆ ಹರಿದು ಬಂದಿರೋದನ್ನು ತಿಳಿಸೋದಕ್ಕೆ ಇಲ್ಲಿ ಶುಕ ಅಥವಾ ಒಂದು ಗಿಣಿಯನ್ನ ತೋರಿಸಿರುವಂಥದ್ದು. ಇದರಲ್ಲಿ ಬರುತ್ತೆ. ಇನ್ನು ಐ ಥಿಂಕ್ ಆಂಡಾಳ ಕೈಯಲ್ಲಿ ಬರುತ್ತೆ. ಈ ರೀತಿ ಕೆಲವು ದೇವತೆಗಳ ಕೈಯಲ್ಲಿ ಅಥವಾ ಒಂದು ಮಹಾಪುರುಷರ ಕೈಯಲ್ಲಿ ಈ ಗಿಣಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದು ಒಂದನೇದು. ಇನ್ನು ಎರಡನೇದು, ಜಪ ಮಾಡುವಂತಹ ಪ್ರಕ್ರಿಯೆಯನ್ನು ಹೇಗೆ. ಮೊದಲನೇದು, ಗುರುವಿನಿಂದ ಸ್ವೀಕರಿಸಕ್ಕಾಗತ್ತೆ ಅಂದ್ರೆ ಗುರುವಿನಿಂದ ಸ್ವೀಕರಿಸಿ ಅವರು ಯಾವ ರೀತಿ ಹೇಳ್ತಾರೋ ಮಾಡಿ ಫಸ್ಟ್. ದಟ್ ಇಸ್ ದ ಬೆಸ್ಟ್. ಇಲ್ಲ ನನಗೆ ಗುರುಗಳು ಸಿಕ್ಕಿಲ್ಲ, ಗೊತ್ತಿಲ್ಲ, ಏನು ಮಾಡಬೇಕು? ಅದಕ್ಕೆ ಪುರಾಣಗಳು ಹೇಳಿದೆ ಹೇಗೆ ಮಾಡಬೇಕು ಅಂತ. ಏನು ಮಾಡೋದು? ಮೊಟ್ಟ ಮೊದಲು ನಿಮ್ಮ ಇಷ್ಟ ದೇವತೆಯನ್ನು ನೀವು ಗೊತ್ತು ಮಾಡ್ಕೊಳ್ಳಿ. ಅದು ಶಾರದೆಯೋ, ಅದು ಕೃಷ್ಣನೋ, ಅದು ರಾಮನೋ, ಅದು ಶಿವನೋ, ಯಾವುದೇ ಆಗಲಿ ನಿಮ್ಮ ಇಷ್ಟ ದೇವತೆಯನ್ನು ಸ್ವೀಕರಿಸಿ ಪುರಾಣೋಕ್ತವಾದಂತಹ ಯಾವುದೇ ಮಂತ್ರವನ್ನಾರು ತಗೊಳ್ಳಿ. ಹರೇ ಕೃಷ್ಣ ಮಂತ್ರ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಯಾವ್ದಾದ್ರು ತಗೊಳ್ಳಿ. ಸೊ ಆ ಒಂದು ಜಪವನ್ನ ಮನಸ್ಸಿನಲ್ಲಿ, ಇದನ್ನ ನಾನು ಮಾಡ್ತೀನಿ ಪರಮಾತ್ಮ, ಭಗವತಿ ಮಾಡ್ತೀನಿ ತಾಯಿ, ತಪ್ಪ ಅಂದ್ರೆ ಕ್ಷಮಿಸು. ಇದು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಗುರುವಿನ ಪ್ರಾಪ್ತಿಯಾಗಲಿ, ಶಾಸ್ತ್ರದ ಪ್ರಾಪ್ತಿಯಾಗಲಿ, ಆತ್ಮಜ್ಞಾನವಾಗಲಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸಂಕಲ್ಪ. ನಂತರ ಮೊಟ್ಟ ಮೊದಲು ನಿಮ್ಮ ಒಂದು ಇಷ್ಟ ದೇವತೆಯ ಆಕೃತಿಯನ್ನ ಮನಸ್ಸಿನ ಮುಂದೆ ಅಥವಾ ಕಣ್ಣ ಮುಂದೆ, ಫೋಟೋ ಇದ್ರೆ ಫೋಟೋ, ಇಮೇಜ್ ಅಂದ್ರೆ ಐಡಲ್ ಇದ್ರೆ ಐಡಲ್ಲು, ಅದನ್ನು ತಗೊಂಡು ಚೆನ್ನಾಗಿ ದೃಷ್ಟಿಸಿ ಅದನ್ನ ಮನಸ್ಸಿನಲ್ಲಿ ಅಂತರ್ಧಾನ ಮಾಡ್ಕೊಳ್ತಾರ, ಅಂದ್ರೆ ಧರಿಸುವಂತೆ ಮಾಡಿ. ಆಮೇಲೆ ಒಂದು ಸರಿ ಮಾನಸಿಕ ಪೂಜೆಯನ್ನು ಮಾಡುವಂಥದ್ದು. ಮಾನಸಿಕ ಪೂಜೆ ಅಂದರೆ ಅದಕ್ಕೆ ಶಿವಮಾನಸ ಪೂಜೆ ಅಂತ 4 ದಿನ ಕ್ಲಾಸ್ ತಗೊಂಡಿದ್ದೆ, 5 ದಿನ. ಸೊ ಅದನ್ನ ಗಮನಿಸಿದ್ರೆ ಮಾನಸ ಪೂಜೆ ಹೇಗೆ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ಮಾಡೋದಕ್ಕಿದೆ. ಬಟ್ ನಿಮ್ಗೆ ಎಷ್ಟಾಗುತ್ತೋ ಮಾನಸವಾಗಿ ಪೂಜೆ, ಪುಷ್ಪವು, ಗಂಧ, ಧೂಪ, ದೀಪ, ನೈವೇದ್ಯ, ಇಷ್ಟು ಬೇಸಿಕ್. 5 ನಿಮಿಷ 3 ನಿಮಿಷದಲ್ಲಿ ಅದಷ್ಟನ್ನು ಮಾಡುವಂಥದ್ದು. ನಂತರ ನಿಮಗೆ ಬಂದಂತಹ ಆ ಇಷ್ಟ ದೇವತೆಯ
ಆ ಮಂತ್ರವನ್ನ ಉಚ್ಚಾರಣೆ ತಜ್ಜಪ ತದರ್ಥ ಭಾವನಂ, ಅರ್ಥ ಭಾವನೆಯನ್ನ ಮಾಡ್ತಾ ಜಪವನ್ನ ಮಾಡ್ತಾ ಹೋಗುದು. ಒಂದು, ಎರಡು, ಮೂರು. ಪ್ರತಿಯೊಂದು ಜಪವನ್ನು ಮಾಡ್ತಾ ಮಾಲೆಯನ್ನ ತಿರುಗಿಸ್ತಾ, ಅದು ಮಾಲೆ ಇದ್ರೂ ಇರ್ಬೋದು, ಮಾಲೆ ಇಲ್ಲದಿದ್ರೆ ಕೈನಲ್ಲೇ ಮಾಡ್ಬೋದು, ಅಥವಾ ಹಾಗೆಯೂ ಮಾಡಬಹುದು. ಮಾಡ್ತಾ ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಸಹಜ. ಅದನ್ನು ಎಳೆದುಕೊಂಡು ಬಂದು ಭಗವತಿಯ ಪಾದಪದ್ಮಗಳಲ್ಲಿ, ಭಗವತಿಯ ರೂಪದಲ್ಲಿ, ಪರಮಾತ್ಮನ ರೂಪದಲ್ಲಿ ನಿಲ್ಲಿಸುವ ಪ್ರಯತ್ನ. ಒಂದು ದಿನ ಎರಡು ದಿನ ಅಲ್ಲ, ಮಾಡ್ತಾ ಇರೋದು. ವರ್ಷಗಟ್ಟಲಾಗಬಹುದು, ಆದರೆ ಅದರಿಂದ ಖಂಡಿತವಾಗ್ಲೂ ಫಲ. ಈ ರೀತಿಯಲ್ಲಿ ಮಾಡಿ ಕೊನೆಯಲ್ಲಿ ನಿಮಗೆ ಆ ಜಪವನ್ನೂ ನಿಲ್ಲಿಸಿ ಹಾಗೆ ಧ್ಯಾನ ಮಾಡೋದಕ್ಕಾದ್ರೆ ಒಂದು ಕ್ಷಣ ಮಾಡಿ. ಆ ರೂಪದಲ್ಲಿ ಜಪವೂ ಇಲ್ಲ, ಪ್ರಾರ್ಥನೆಯೂ ಇಲ್ಲ, ಧ್ಯಾನ. ನಂತರ ಮುಗಿಸುವ ಸಂದರ್ಭದಲ್ಲಿ ಇಷ್ಟೊತ್ತು ಮಾಡಿದ್ದು ನಾನು ಮಾಡಿದೆ, ಆದರೆ ಇದರ ಫಲವೆಲ್ಲವೂ ಕೂಡ ನಿನಗೆ ನಿನ್ನ ಪಾದಪದ್ಮಗಳಿಗೆ ಅರ್ಪಿಸ್ತೀನಿ ಅಂತ ಒಂದು ಪುಷ್ಪವನ್ನು ಮನಸ್ಸಿನಲ್ಲೇ ಆ ದೇವಿಗೆ ಅಥವಾ ಭಗವಂತನಿಗೆ ಅರ್ಪಿಸಿ ಮಾಡಿ ಹೇಳುವಂಥದ್ದು. ಇದಕ್ಕೆ ಸೂಕ್ತವಾದ ಸಮಯ, ಸೂಕ್ತವಾದ ಸ್ಥಳ ಇದ್ದರೆ ಒಳ್ಳೆಯದು. ಆದರೆ ಜಪಕ್ಕೆ ಯಾವುದೇ ಒಂದು ಕಟ್ಟುನಿಟ್ಟುಗಳಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಇದು ಸಿಂಪಲ್ ರೂಲ್ಸ್. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ಹೊರಗಡೆ ಇದ್ದೀನಿ, ಮಳೆ ತುಂಬಾ, ಅದು ಪ್ರಶ್ನೆ ಕೇಳ್ತಿದ್ದೀನಿ. ಹೇಳಿ. ಆ ಏನಂದ್ರೆ, ಕೇಳಿಸ್ತಿದೆ ಅಲ್ಲ? ಕೇಳಿಸ್ತಾ ಇದೆ, ಹೇಳಿಮ್ಮ. ಆ ಈ ಜೀವನಿಗೆ ನೀವ್ ಹೇಳ್ದಂಗ ಹುಟ್ಟಿದಾಗ ಪರಿಸ್ಥಿತಿ, ವಾತಾವರಣ ಎಲ್ಲ ಅತ್ಯಂತ ಮುಖ್ಯ ಆಗಿರುತ್ತೆ. ಹುಟ್ಟಿರ್ತಾನೆ, ಎಲ್ಲಾ ಕರ್ಮ ಆಸೆಗಳನ್ನ ಮಾಡ್ಬಿಡ್ತಾನೆ. ಆಮೇಲೆ ಒಂದು ಹಂತದಲ್ಲಿ ಅವನಿಗೆ ಈ ಲೌಕಿಕದಿಂದ ಆಧ್ಯಾತ್ಮಿಕವೇ ಹೆಚ್ಚು ಸುಖ ಅಂತ ಅವನಿಗೆ ಅರಿವಿಗೆ ಬಂದ್ಬಿಡುತ್ತೆ. ಅವಾಗ ನೀವ್ ಹೇಳ್ದಂಗೆ ಜಾಸ್ತಿ ಆಧ್ಯಾತ್ಮಿಕ ಒಲವು ತೋರ್ಸ್ಕೊಂತ ಹೋಗ್ತಾನೆ. ಗುರುವಿನ ಕೃಪ ಇರ್ಬೋದು, ಹಿಂದಿನ ಸಂಸ್ಕಾರ ಇರ್ಬೋದು. ಹಾಗಾಗಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಚೆನ್ನಾಗಿ, ಆ ಜೀವನ್ ಮುಕ್ತನಾಗ್ಬೇಕು, ನಂಗೆ ಶಕ್ತಿ ಕೊಡು, ಧೈರ್ಯ ಕೊಡು, ಸ್ಥಿರತೆ ಕೊಡು, ಎಲ್ಲಾ ರೀತಿಯಿಂದ ಪಾರಾಗುವ ಕೊಡು ಅಂತ. ಆ ಹಂತದಲ್ಲಿ ಹಿಂದೆ ಮಾಡಿದ್ದ ನೀವ್ ಹೇಳ್ದಂಗೆ ಅನೇಕ ಜನ್ಮದ ಸಂಸ್ಕಾರ ಇರ್ಬೋದು, ವಾಸನೆ ಇರ್ಬೋದು, ಈ ಆತ್ಮನಿಗೂ ಜೀವನಿಗೂ ಅಥವಾ ಚಿತ್ತ ಮನಸ್ಸು ಏನೋ ನನಗ್ ಗೊತ್ತಿಲ್ಲ, ಹೋರಾಟ ಆಗತ್ತಾ ಅಂತ ಬಿಡ್ಸ್ಕೊಳಕ್. ಜೀವನದಲ್ಲಿ ಹಲವಾರು ಸಂಸ್ಕಾರಗಳು, ಹಲವಾರು ಜನ್ಮಗಳಿಂದ ಸಂಸ್ಕಾರಗಳು ನಮ್ಮಲ್ಲಿ ಬಂದಿದೆ. ಹಲವಾರು ತಪ್ಪುಗಳಲ್ಲಿ ನಡೆದ ಅದೇ ಸಂಸ್ಕಾರ ಬಂದಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ತಿರುವು ಬರುತ್ತೆ, ಆ ಒಂದು ಟರ್ನ್, ಯು ಟರ್ನ್ ಅಂತ ಅಂತೀವಿ, ಯಾವುದೋ ಒಂದು ಟರ್ನ್ ಬರುತ್ತೆ, ಆಧ್ಯಾತ್ಮಿಕ ಒಲವು ಬರುತ್ತೆ. ಆಗ್ಲಿಂದ ಪ್ರಾರ್ಥನೆ, ಜಪ, ತಪ ಇಂಥ ಒಂದು ಸಂಸ್ಕಾರಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಮಾಡ್ತಾ ಹೋಗ್ತಾ ಇದ್ದಾಗ ಅದು ಕೊನೆಯ ಸಂದರ್ಭದಲ್ಲಿ ಮಾತ್ರವಷ್ಟೇ ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಹೃದಯದಲ್ಲಿ ಯಾವಾಗಲೂ ತಿಕ್ಕಾಟ ನಡೀತಾನೆ ಇರುತ್ತೆ. ಒಳ್ಳೆಯ ಸಂಸ್ಕಾರ, ಕೆಟ್ಟ ಸಂಸ್ಕಾರ. ಯಾವುದೋ ಒಂದು ಇವತ್ತು ಉಪನ್ಯಾಸ, ಇವತ್ತು ಇಲ್ಲಿದೆ, ಶಾರದಾ ವೈಭವ ಇದೆ, ಇದಿದೆ, ಇನ್ನೊಂದ್ ಕಡೆ ಸೀರಿಯಲ್ ಇದೆ. ಯಾವ್ದು ಮಾಡ್ಲಿ, ಇವತ್ತು ಒಳ್ಳೆ ಸೀನ್ ಬರುತ್ತೆ, ಅದನ್ನ ನೋಡ್ಲಾ ಇದು ನೋಡ್ಲಾ, ತಿಕ್ಕಾಟನೆ. ಸಂಸ್ಕಾರವೇ ಅದಿಷ್ಟು ದಿನದಿಂದ ನೋಡಿರುವಂತ ಟಿವಿ ಸೀರಿಯಲ್ಲು ಇದು ಈ ಕ್ಷಣದಲ್ಲಿ ಬರ್ತಾ ಇದೆ. ಬುದ್ಧಿ ಹೇಳ್ತಾ ಇದೆ ಇದು ಮುಖ್ಯ, ಮನಸ್ಸು ಹೇಳ್ತಾ ಇದೆ ಅದಕ್ಕೆ ಹೋಗೋಣ, ತಿಕ್ಕಾಟ. ಫೈನಲಿ ಡಿಸೈಡ್ ಮಾಡಿದ್ರೆ ನೀವು ಇಲ್ಲಿ ಬರಬೇಕು ಅಂತ. ಸೊ ದ ಡಿಸಿಷನ್ ಇಸ್ ಆಲ್ವೇಸ್ ಒನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಆದರೆ ಯಾವುದರ ಕಡೆಗೆ ವಿವೇಕವನ್ನು ಕೊಡ್ತೀವಿ ಆ್ಯಂಡ್ ಕೊನೆಯ ಮೊಮೆಂಟ್ನಲ್ಲಿ ಯಾವುದು ಬರಬೇಕು ಅಂದಾಗ ವಿಚ್ ಎವರ್ ಯು ಫೀಲ್ ದ ಮೋಸ್ಟ್ ವಿಲ್ ವಿನ್. ಇದಕ್ಕೊಂದು ಸಣ್ಣ ಒಂದು ಕಥೆಯ ಹೇಳೋದಾದರೆ, ಒಬ್ಬರು ವಯಸ್ಸಾದಂಥ ಮುದುಕ ತನ್ನ ಮೊಮ್ಮಗನಿಗೆ 2 ನಾಯಿ ಮರಿಗಳನ್ನು ಗಿಫ್ಟಾಗಿ ಕೊಡ್ತಾನೆ ಬರ್ತ್ಡೇಗೆ ಅಂಥೇಳಿ. ಆ 2 ನಾಯಿ ಮರಿಗಳು ಒಂದು ಬೆಳೆಸ್ತಾ ಹೋಗ್ತಾನೆ. ಚಿಕ್ಕ ಹುಡುಗ ನೋಡ್ತಾನೆ, ಒಂದು ತುಂಬ ವೈಲೆಂಟ್ ಆಗಿದೆ, ತುಂಬ ಒಂಥರ ಎಲ್ಲದಕ್ಕೂ ಬೊಗಳತ್ತೆ, ಕಚ್ಚಕ್ಕೆ ಬರುತ್ತೆ, ಒಂದು ರೀತಿಯಲ್ಲಿ ತುಂಬ ಹಿಂಸಾತ್ಮಕವಾಗಿದೆ. ಇನ್ನೊಂದು ನಾಯಿ ತುಂಬ ಮೃದು, ತುಂಬ ಸಾಧು, ತುಂಬ ಒಳ್ಳೆಯದು, ತುಂಬ ಫ್ರೆಂಡ್ಲಿ, ಬಂದವ್ರ ಹತ್ರ ಎಲ್ಲ ಖುಷಿಯಾಗಿ ಮಾತಾಡುತ್ತೆ. ಈ ರೀತಿಯಲ್ಲಿದೆ. ಈ ಎರಡೂ ಒಂದಕ್ಕೊಂದು ಯಾವಾಗಲೂ ಆ ಎರಡು ಬಿಟ್ಟಾಗ ಫೈಟ್ ಮಾಡ್ತಾನೇ ಇರುತ್ತೆ. ಈ ಹುಡುಗನಿಗನ್ಸುತ್ತೆ ಏನಿದು ಹೀಗಿದೆ, ಒಂದೊಂದ್ರದ್ದು ನೇಚರ್ ಈ ರೀತಿ ಇದೆಯಲ್ಲ, ಹಾಗಾದ್ರೆ ಯಾವುದು ವಿನ್ ಆಗತ್ತೆ ಅಂತ ಕೇಳಬೇಕು ಅಂತ. ಹಾಗಾಗಿ ಅವರ ತಾತ ಮನೆಗೆ ಒಂದು ಸರಿ ಬಂದಾಗ, ತಾತ ನೀವು ಕೊಟ್ಟಂಥ 2 ನಾಯಿ ಮರಿಗಳು ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಆದರೆ ಎರಡರದ್ದು ಒಂದು ಸ್ವರೂಪ ಅಥವಾ ಗುಣ ಬೇರೆ ಬೇರೆ ರೀತಿ ಇದೆ. ಒಂದು ವೈಲೆಂಟ್ ಇದೆ, ಇನ್ನೊಂದು ನಾನ್ ವೈಲೆಂಟ್ ಇದೆ, ಒಂದು ಹಾರ್ಶ್ ಇದೆ, ಇನ್ನೊಂದು ಫ್ರೆಂಡ್ಲಿ ಇದೆ. ಈ ರೀತಿ ಒಂದೊಂದು ಭೇದದಲ್ಲಿರುವಾಗ ಯಾವುದು ಗೆಲ್ಲತ್ತೆ ಅಂತ. ಆಗ ತಾತ ಹೇಳ್ತಾರೆ, ವಿಚ್ ಎವರ್ ಯು ಫೀಡ್ ದ ಮೋಸ್ಟ್ ವಿಲ್ ವಿನ್. ನೀನು ಯಾವುದಕ್ಕೆ ಹೆಚ್ಚು ಆಹಾರ ಹಾಕ್ತೀಯೋ ಅದು ವಿನ್ ಆಗುತ್ತೆ, ಇನ್ನೊಂದು ಬಳಲಿ ಸಾಯತ್ತೆ. ಇಷ್ಟೇ ನಮಗೂ ಅರ್ಥ ಆಗ್ಬೇಕಾದ್ರೆ. ನಮ್ಮ ಸಂಸ್ಕಾರಗಳು, ಅದರಲ್ಲಿ ಹಲವಾರು ದುಷ್ಟ ಸಂಸ್ಕಾರಗಳಿರಬಹುದು, ನೆಗೆಟಿವ್ ಇರಬಹುದು, ಎಲ್ಲವೂ ಇರಬಹುದು. ಈಗ ಬರ್ತಾ ಇರುವಂಥದ್ದು ಪಾಸಿಟಿವ್ ಇರಬಹುದು. ಈ ಎರಡರ ಮಧ್ಯೆ ಯುದ್ಧ ನಡೀತಾನೆ ಇರುತ್ತೆ. ಜಾಸ್ತಿ ಇದೆ ಈಗ ಸದ್ಯದಲ್ಲಿ ಇರಬಹುದು ನೆಗೆಟಿವ್, ಬಟ್ ಇಫ್ ಐ ಸ್ಟಾರ್ಟ್ ಪುಟಿಂಗ್ ದ ಪಾಸಿಟಿವ್ಸ್, ಇದು ಹೆಚ್ಚು ಆಗ್ತಾ ಹೋಗುತ್ತೆ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ದ ಬ್ಯಾಟಲ್ ವಿನ್ಸ್. ಪಾಂಡವರು ಕಡಿಮೆಯೇ ಇದ್ರು, ಕೌರವರು ಜಾಸ್ತಿಯೇ ಇದ್ರು. ಪರಮಾತ್ಮ ಪಾಂಡವರ ಕಡೆ ಇದ್ದಾಗ ಹೇಗೆ ವಿನ್ ಆಗ್ತಾರೋ ಹಾಗೆ ನಾವು ಭಗವತಿಯ ಪಾದವನ್ನು ಹಿಡಿದ್ರೆ, ಪರಮಾತ್ಮನ ಪಾದಪದ್ಮಗಳನ್ನ ಹಿಡಿದ್ರೆ ಗೆಲ್ಲೋದು ಖಂಡಿತ, ಖಚಿತ. ಆದರೆ ಹಿಡಿಯುವಂಥದ್ದು ಮತ್ತು ಹಿಡಿಯೋದು ಅಂದ್ರೆ ಬರೀ ಪ್ರಾರ್ಥನೆ ಅಲ್ಲ, ಅದು ಸಾಧನೆಯ ಮೂಲಕ.
ಬರೀ ಕೇಳುವುದಲ್ಲ, ಮಾಡೋದು. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನಾಳೆ ನೋಡ್ತೀವಿ. ಅದನ್ನು ಮಾಡೋದ್ರ ಮೂಲಕ, ಅನುಷ್ಠಾನದ ಮೂಲಕ ನಾವು ಬೇಡಿದಾಗ ಅದರ ಫಲ ಸಿಗುತ್ತೆ ಅನ್ನೋಂಥದ್ದು ಮುಖ್ಯ.